ಅವರಾಗಿ ಅವ್ರು ಮಾಡಿರ್ತಕ್ಕಂಥದ್ದಲ್ಲ, ಅದು ಷಡ್ಯಂತ್ರಲಿಂದ ಅಧಿಕಾರಿಗಳ ಮೇಲೆ ರಾಜಕೀಯ ಒತ್ತಡ ಹಾಕಿ ಅವರ ಅಧಿಕಾರಿಗಳ ದುರುಪಯೋಗ ಮಾಡಿಕೊಂಡು ಕೇಸ್ ಮಾಡ್ತಕ್ಕಂಥದ್ದು ಒಂದು ಎಲ್ಲ ಬೆಳಕಿಗೆ ತೋರಿಸ್ತಕ್ಕಂಥದ್ದು ಅದು ಆಗಬಾರ್ದಂತ. ಈಗ ಯಾರು ಮಾಡಿರಲ್ಲ ಸರ್ಕಾರದವ್ರು ಹೇಳಕತ್ತಾರ. ಒಂದು ಜಿಲ್ಲಾ ಉಸ್ತುವಾರಿ ಮಿನಿಸ್ಟ್ರು ಯಾದಗಿರಿಯಲ್ಲಿ ಇರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಗಮನಕ್ಕಿಲ್ಲಾರ್ದೆ ಅವರು ಮತ್ತೆ ಒಂದು ಕಾಂಪ್ಲೇಂಟ್ ತಗೊಂಡ್ರ ಅಂದ್ಮೇಲೆ ಮತ್ತೆ ಯಾರ ರೀತಿಲೇ ಮಾಡ್ಯಾರ ಅಂತೇಳಿ ನಮಗೆ ಒಂದು ಅನುಮಾನ ಇದೆ. ಅವ್ರ ಮೇಲೆ ಕಠಿಣ ಕ್ರಮ ಆಗ್ಬೇಕು. ಯಾಕಂದ್ರೆ ಎಲ್ಲ ಮಾಡಬೇಕಂದ್ರೆ ಅಷ್ಟೇ ಗುರುಗಳಷ್ಟೇ ರಾಜಕೀಯ ಕುತಂತ್ರ ಯಾದಗಿರಿ ಜಿಲ್ಲಾದಲ್ಲಿ ಇರ್ತಕ್ಕಂಥ ರಾಜಕೀಯ ಕುತಂತ್ರಗಳೇ. ಬೇರೆ ತಾಲೂಕು ಜಿಲ್ಲೆದವ್ರು ಯಾರು ರಾಜಕೀಯದವ್ರನ್ನ ಅದು ಕೈ ಹಾಕಿಲ್ಲ. ನಮ್ಗೆ ಯಾದಗಿರಿ ಜಿಲ್ಲೆಯ ಇರ್ತಕ್ಕಂಥ ರಾಜಕೀಯ ಮುಖಂಡ್ರೆ ಅದರ ಕೈವಾಡ ಇದೆ. ಅದು ಸತ್ಯ ಮಾಡಿದ್ರು ಸತ್ಯಕ್ಕೆ ಎಲ್ಲ ಜನಗಳು ಅದಕ್ಕೆ ಏನು ತಕ್ಕ ಪಾಠ ಕೊಡ್ಬೇಕು ಕೊಡ್ತಾರ. ಮುಂದಿನ ದಿನಗಳಲ್ಲಿ ಏನ್ ಆಗ್ತದ ಅದು ಹಾಕಿದಲ್ಲಿ ಎಲ್ಲಾರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕೆಲವರು ಕೊಟ್ಟಿಲ್ಲ, ಉದ್ದೇಶ ಇರ್ಬೋದು. ಈಗ ಕೆಲವು ರಾಜಕೀಯ ಮುಖಂಡರು ಉಸ್ತುವಾರಿ ಮಿನಿಸ್ಟರ್ ಕೊಟ್ರ, ಶಾಸಕರು ಕೊಟ್ರೆ ಕೆಲವರು ಕೊಟ್ಟಿಲ್ಲ, ಅಂತವ್ರು ಇರ್ಬೇಕು ಅಂತ ನಾವು ಅನಿಸ್ತೀವಿ. ಮತ್ತೆ ಎಲ್ಲದಕ್ಕೆ ಸ್ಟೇಟ್ಮೆಂಟ್ ಕೊಡಿದ್ರೆ ಇದಕ್ಕೆ ಯಾಕೆ ಕೊಡೋದು ಹೇಳು? ಕೊಡ್ಬೇಕಲ್ಲ ಮತ್ತೆ. ಗುರುಮಠಕಲ್ ಸುದ್ದಿಯ ಪ್ರಾಯೋಜಕರು ವಿಬಿಆರ್ ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್ ಯಾದಗಿರಿ. 40 ವರ್ಷಗಳಿಂದ ಯಾದಗಿರಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ 100 ಹಾಸಿಗೆಗಳ ವೀರಬಸಂತ್ ರೆಡ್ಡಿ ಮುದ್ದಾಳ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ 1 ಲಕ್ಷಕ್ಕೂ ಹೆಚ್ಚು ಯಶಸ್ವಿ ಶಸ್ತ್ರಚಿಕಿತ್ಸೆ ಮಾಡಿದೆ. ನಮ್ಮಲ್ಲಿ ಗರ್ಭಿಣಿ ಮಹಿಳೆಯರ ಆರೈಕೆ, ಸ್ತ್ರೀರೋಗ, ಬಂಜೆತನ, ಮೂಳೆ ಮತ್ತು ಕೀಲು ಚಿಕಿತ್ಸೆ, ಶಸ್ತ್ರಚಿಕಿತ್ಸೆ, ಚರ್ಮ ಮತ್ತು ಕೂದಲಿನ ಚಿಕಿತ್ಸೆ, 24/7 ಆಘಾತ ಆರೈಕೆ ಮತ್ತು ಅತ್ಯಾಧುನಿಕ ಐಸಿಯು ಸೇರಿದಂತೆ ಸಮಗ್ರ ವೈದ್ಯಕೀಯ ಆರೈಕೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೀರಬಸಂತ್ ರೆಡ್ಡಿ ಮುದ್ನಾಳ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಶುಭಂ ಪೆಟ್ರೋಲ್ ಬಂಕ್ ಹಿಂದಗಡೆ, ಯಾದಗಿರಿ. ಕರೆ ಮಾಡಿ 9483469977. ಇವತ್ತಿನ ದಿವಸ ನಮ್ಮ ಗುರುಮಠಕಲ್ ಎಲ್ಲ ಮಲ್ರೋಜ್ ಮುತ್ತನ ಅಭಿಮಾನಿಗಳು ಮತ್ತು ಭಕ್ತಾದಿಗಳು ಮತ್ತು ಗುರುಮಠಕಲ್ಲಿನ ಎಲ್ಲ ಸಮಾಜದ ಬಂಧುಗಳು ಕೂಡಿ ಮಲ್ರಾಜ್ ಮುತ್ತನ ಒಂದು ಕುತಂತ್ರದಿಂದ ಮೊನ್ನೆ ಯಾದಗಿರಿ ಜಿಲ್ಲೆಯ ಶಾಪುರ ತಾಲೂಕಿನ ಮಲ್ರೋಜ್ ಅಂತ ಗ್ರಾಮದಲ್ಲಿ ಮಲ್ಲಿಕಾರ್ಜುನ ಮುತ್ತೆ ಅಂತೇಳಿ ಹೆಸರುವಾಸಿ ಆಗಿರ್ತಕ್ಕಂಥ ಒಬ್ಬ ನಡೆದಾಡದ ದೇವರು ಅಂತೇಳಿ ಅಂದ್ಕೊಂಡಿರ್ತಕ್ಕಂಥ ಅವರಿಗೆ ಕೆಲ ಕುತಂತ್ರಗಳಿಂದ ಒಂದು 7 ವರ್ಷದ ಮಗುವಿಗೆ ಯಾವುದೇ ಒಂದು ರೀತಿಯ ಕೃತ್ಯ ಎಸಗೇನಂತೇಳಿ ಸುಳ್ಳು ಆರೋಪವನ್ನು ಹೊರಿಸಿರ್ತಕ್ಕಂಥ ಸರ್ಕಾರದ ಅಧಿಕಾರಿಗಳು ಮತ್ತು ಪ್ರಜಾ ಕುತಂತ್ರ ಕೈವಾಡ ಯಾರ್ದಿದೆ ಗೊತ್ತಿಲ್ಲ. ಕೆಲ ಹಿತಶಕ್ತಿಗಳ ಇಂದ ಇರತಕ್ಕಂಥ ಹಿತಶಕ್ತಿಗಳ ಒಂದು ಒತ್ತಡದ ಮೇರೆಗೆ ಒಂದು ಪೋಸ್ಕ ಕೇಸನ್ನು ದಾಖಲೆ ಮಾಡಿದ್ದಾರೆ. ಅದರಿಂದ ನಾವೆಲ್ಲರೂ ಕೂಡಿ ಅವರ ವಿರುದ್ಧ ಸುಳ್ಳು ಆರೋಪ ಇದೆ ಅಂಥೇಳಿ ನಾವೆಲ್ಲರೂ ಕೂಡಿ ಈ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಈ ಪ್ರೆಸ್ ಮೀಟ್ ಮಾಡಿದ ಉದ್ದೇಶವೇನಂತಂದರೆ ಇಡೀ ಕರ್ನಾಟಕದಲ್ಲಿ ಇಂಥ ಸುಳ್ಳು ಆರೋಪಗಳು ಆಗಲಾರ್ದಂಗ ನೋಡ್ಕೋಬೇಕಂತ ಹೇಳಿ ನಾವು ಈ ಸಮಾಜದ ಮತ್ತು ಇಲ್ಲಿ ಇರ್ತಕ್ಕಂಥ ಎಲ್ಲ ಭಕ್ತಾದಿಗಳ ಮೂಲಕ ನಾವು ಆಗ್ರಹ ಮಾಡ್ತೇವೆ. ಯಾತಕ್ಕಂದರೆ ಅದು ಯಾವುದೇ ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿ ಆಗಲಿ ಮತ್ತು ಅವ್ರಿಗೆ ಸಂಬಂಧಪಟ್ಟ ಅಂತಕ್ಕವರಾಗಲಿ ಯಾರೇ ಅವರು ಯಾವುದೇ ಕಂಪ್ಲೇಂಟ್ ಕೊಟ್ಟಿಲ್ಲ. ಆದರೆ ಅವರು ಹಿತಶಕ್ತಿಗಳಾಗ್ತಕ್ಕಂಥ ಹಿಂದೆ ಯಾರು ಕೈವಾಡಿದೆ ಗೊತ್ತಿಲ್ಲ. ಅದು ಸುಳ್ಳು ಆರೋಪದಿಂದ ಒಂದು ಕೇಸ್ ದಾಖಲಾಗಿದೆ. ಅದನ್ನು ಹಿಂಪಡೆಯಬೇಕಂತೇಳಿ ಈ ನಮ್ಮ ಸಮಾಜದ ಮುಖಂಡರ ವತಿಯಿಂದ ಮತ್ತು ಇಲ್ಲಿ ನಿರ್ತಕ್ಕಂಥ ಎಲ್ಲರ ವತಿಯಿಂದ ನಾವು ಒತ್ತಾಯ ಮಾಡ್ತೇವೆ. ಇದೇ ರೀತಿ ಸುಳ್ಳು ಆರೋಪ ಮಾಡಿದರೆ ಮುಂದಿನ ದಿನದಲ್ಲಿ ಕೂಡ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ಈ ಸಮಾಜದ ಮುಖಾಂತರ ನಿಮಗೆ ತಿಳಿಸುತ್ತೇವೆ. ಮತ್ತು ಯಾದಗಿರಿ ಜಿಲ್ಲೆಯ ಉಸ್ತುವಾರಿ ಮಿನಿಸ್ಟರ್ಗಳು ಕೂಡ ಇದು ಕೇಸೇ ಆಗಬಾರ್ದಿತ್ತು ಮತ್ತು ಈ ಕೇಸ್ನಲ್ಲಿ ಸುಳ್ಳು ಇದೆ ಅಂತೇಳಿ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಮತ್ತು ಯಾದಗಿರಿ ಮತಕ್ಷೇತ್ರದ ಶಾಸಕರು ಕೂಡ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಎಲ್ಲ ಕಡೆಗೆ ಸ್ಟ್ರೈಕ್ ಮೂಲಕ ಮತ್ತು ಪತ್ರಿಕಾಗೋಷ್ಠಿ ಮೂಲಕ ಎಲ್ಲ ರಾಜ್ಯದಲ್ಲಿ ತಿಳಿಸಿದ್ದಾರೆ. ಈ ಪತ್ರಿಕಾಗೋಷ್ಠಿ ಮಾಡೋದು ಇಷ್ಟೇ. ನಾವು ಮುಂದಿನ ದಿನಗಳಲ್ಲಿ ಇದೇ ಥರ ಸುಳ್ಳು ಆರೋಪ ಮಾಡಿದರೆ ನಾವು ಎಚ್ಚರಿಕೆ ಕೊಡ್ತೀವಿ ಅಂತೇಳಿ ಈ ಸಂದರ್ಭ ಹೇಳಿ 2 ಮಾತು ಮುಗಿಸ್ತಕ್ಕಂಥದ್ದಲ್ಲ. ಅದು ಷಡ್ಯಂತ್ರಲಿಂದ ಅಧಿಕಾರಿಗಳ ಮೇಲೆ ರಾಜಕೀಯ ಒತ್ತಡ ಹಾಕಿ ಅವರ ಅಧಿಕಾರಿಗಳ ದುರುಪಯೋಗ ಮಾಡಿಕೊಂಡು ಕೇಸ್ ಮಾಡ್ತಕ್ಕಂಥದ್ದು ಒಂದು ಎಲ್ಲ ಬೆಳಕಿಗೆ ತೋರಿಸ್ತಕ್ಕಂಥದ್ದು ಅದು ಆಗಬಾರ್ದಂತ. ಈಗ ಯಾರು ಮಾಡಿರಲ್ಲ ಸರ್ಕಾರದವ್ರು ಹೇಳಕತ್ತಾರ. ಒಂದು ಜಿಲ್ಲಾ ಉಸ್ತುವಾರಿ ಮಿನಿಸ್ಟ್ರು ಯಾದಗಿರಿಯಲ್ಲಿ ಇರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಗಮನಕ್ಕಿಲ್ಲಾರ್ದೆ ಅವರು ಮತ್ತೆ ಒಂದು ಕಾಂಪ್ಲೇಂಟ್ ತಗೊಂಡ್ರ ಅಂದ್ಮೇಲೆ ಮತ್ತೆ ಯಾರ ರೀತಿಲೇ ಮಾಡ್ಯಾರ ಅಂತೇಳಿ ನಮಗೆ ಒಂದು ಅನುಮಾನ ಇದೆ. ಅವ್ರ ಮೇಲೆ ಕಠಿಣ ಕ್ರಮ ಆಗ್ಬೇಕು. ಮಹಿಳಾ ಆಯೋಗಕ್ಕೆ ಯಾರಾದರೂ ಹೇಳಿದ್ರೆ ಆಗ್ಯದಲ್ಲ. ಮಹಿಳಾ ಆಯೋಗಕ್ಕೆ ಅವ್ರು ಮಾಡಿಲ್ಲ. ಕುಲಂಕುಷವಾಗಿ ಯಾರು ತಂದೆ ತಾಯಿ ಪೋಷಕರು ಮಾತ್ರ ಯಾರು ಕಾಂಪ್ಲೇಂಟ್ ಕೊಟ್ಟಿಲ್ಲ. ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು ಅನ್ನೋ ತತ್ವದ ಮೇಲೆ
ತಮ್ಮ ಜೀವನವನ್ನು ಸಮಾಜಕ್ಕಾಗಿ ಮುಡುಪಿಟ್ಟ ಶಹಾಪುರ ತಾಲೂಕಿನ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಮಹಲ್ ರೋಜಾ ಎಂಬ ಗ್ರಾಮದಲ್ಲಿ ನಮ್ಮ ಸಮಾಜದಲ್ಲಿ ಹುಟ್ಟಿದಂಥ ಮಲ್ಲಿಕಾರ್ಜುನ್ ಮುತ್ತೆ ಅನ್ನುವವರು ಸಮಾಜಕ್ಕಾಗಿ ತಮ್ಮ ಜೀವನವನ್ನು, ತಮ್ಮ ತಂದೆಯ ಜೀವನವನ್ನಾಗಲಿ ಅಥವಾ ತಮ್ಮ ಜೀವನವನ್ನು ಮುಡುಪಾಗಿಟ್ಟಂಥ ಒಳ್ಳೆಯ ವ್ಯಕ್ತಿತ್ವ. ಎಲ್ಲ ಮಕ್ಕಳನ್ನು ತನ್ನ ಮಕ್ಕಳಂತೆ, ಹಿರಿಯರನ್ನಾಗಲಿ ಕಿರಿಯರನ್ನಾಗಲಿ ಎಲ್ಲರನ್ನ ತನ್ನ ಮಕ್ಕಳಂತೆ ನೋಡುವಂಥ ಒಂದು ಧೀಮಂತ ವ್ಯಕ್ತಿತ್ವವುಳ್ಳ ಸ್ವಾಮೀಜಿ. ಅಂಥ ಸ್ವಾಮೀಜಿಯ ಮೇಲೆ ಇಲ್ಲ ಸಲ್ಲದ ಆರೋಪವನ್ನು ಮಾಡುತ್ತಾ ಮಕ್ಕಳೊಂದಿಗೆ, ಈ ಚಿಕ್ಕ ಮಕ್ಕಳನ್ನು ಕಂಡಾಗ ಎಲ್ಲರೂ ಮುದ್ದಾಡ್ತೀವಿ, ಅಕ್ಕರೆಯಿಂದ ನೋಡ್ಕೊಳ್ತೀವಿ. ಅಂಥ ಒಂದು ಸಿಚುವೇಶನನ್ನು, ಅಂಥ ಒಂದು ದೃಶ್ಯವನ್ನು ತಮಗೆ ಬೇಕಾದಂತೆ ಪಟ್ಟಭದ್ರ ಹಿತಾಸಕ್ತಿಗಳು ತಮಗೆ ಬೇಕಾದಂತೆ ತಿರುಚಿ ಮುತ್ತೆನವರ ಮೇಲೆ ಆರೋಪವನ್ನು, ಇಲ್ಲ ಸಲ್ಲದ ಆರೋಪವನ್ನು ಮಾಡಿದ್ದಕ್ಕಾಗಿ ನಮಗೆಲ್ಲ ಭಕ್ತಾದಿಗಳಿಗೆ, ನಮ್ಮ ಗುರುಮಿಟ್ಕಲ್ ಮತಕ್ಷೇತ್ರ, ಗುರುಮಿಟ್ಕಲ್ ತಾಲೂಕಿಗೆ ಹತ್ತಿರವಾದಂಥ ಮಲ್ಲಿಕಾರ್ಜುನ್ ಮುತ್ತೆನವರ ಮೇಲೆ ಬಂದಂಥ ಆರೋಪ ನಮಗೆಲ್ಲ ತುಂಬ ನೋವನ್ನುಂಟು ಮಾಡಿದೆ. ಭಕ್ತಾದಿಗಳಲ್ಲಿ ಇಲ್ಲಿ ಸರ್ವೇ ಜನ ಸುಖಿನೋಭವಂತು, ಎಲ್ಲ ಜಾತಿಯ ದೇವರವರು ಎಲ್ಲರಿಗೂ ಬೇಕು. ಅದರಿಂದ ಎಲ್ಲ ಭಕ್ತಾದಿಗಳು ನಾವೆಲ್ಲರೂ ನಮ್ಮ ಸಮಾಜದ ವತಿಯಿಂದ ಅಲ್ಲದೆ ಎಲ್ಲ ಸಮಾಜದ ವತಿಯಿಂದ ಈ ಒಂದು ಕೃತ್ಯವನ್ನು ಖಡಾಖಂಡಿತವಾಗಿ ಖಂಡಿಸುತ್ತೇವೆ. ಅದಕ್ಕಾಗಿ ಈ ನಮ್ಮ ಯಾದಗಿರಿ ತಾಲೂಕಿನ ಯಾದಗಿರಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಸಹ ಖಡಾಖಂಡಿತವಾಗಿ ಅದನ್ನು ಖಂಡಿಸಿದ್ದಾರೆ, ಹಾಗೂ ಯಾದಗಿರಿ ಶಾಸಕರು ಖಂಡಿಸಿದ್ದಾರೆ. ಎಲ್ಲರೂ ಇದನ್ನು ಒಕ್ಕೂರಲಿಂದ ಗೃಹಿಣಿಯರಾಗಲಿ, ಮಹಿಳೆಯರಾಗಲಿ, ಅಕ್ಕ ತಂಗಿಯರಾಗಲಿ, ಅಣ್ಣ ತಮ್ಮರಾಗಲಿ ಎಲ್ಲ ಸಮಾಜದ ಜನರು ಅದನ್ನು ಖಡಾಖಂಡಿತವಾಗಿ ಖಂಡಿಸುತ್ತಿದ್ದೇವೆ. ಇದನ್ನು ಆದಷ್ಟು ಬೇಗ ಈ ಒಂದು ಕೃತ್ಯಕ್ಕೆ ಆದಷ್ಟು ಬೇಗ ಇತಿಶ್ರೀ ಆಡಬೇಕಾಗಿ ಅದು ಸರ್ಕಾರದ ಗಮನಕ್ಕೆ ತರಲು ನಾವು ಇಚ್ಛಿಸುತ್ತೇವೆ. ಜೊತೆಗೆ ಪೊಲೀಸ್ ಇಲಾಖೆ ಆಗಲಿ ಅಥವಾ ಈ ಸಾಮಾಜಿಕ ಜಾಲತಾಣ ಆಗಲಿ ಅಥವಾ ಒಂದು ನಮ್ಮ ಪತ್ರಿಕಾ ಮಾಧ್ಯಮದ ಸಹೋದರರಲ್ಲಿ ನನ್ನ ಕಳಕಳಿಯ ಮನವಿ ಏನೆಂದರೆ, ಯಾವುದೇ ಒಂದು ವಿಡಿಯೋ ಸಿಕ್ಕಾಗ ಅದನ್ನು ಪೂರ್ವಾಪರವಾಗಿ ಸ್ವಲ್ಪ ಗಮನವಿಟ್ಟು ನೋಡಿ ವೀಕ್ಷಿಸಿ ಅದನ್ನು ಪ್ರಸಾರ ಮಾಡಿದರೆ ಯಾರ ಒಂದು ಮನಸ್ಸಿಗೂ ನೋವುಂಟಾಗಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕಂದರೆ ಆ ಮಗುವಿನ ಪಾಲಕರಿಗೆ ಮತ್ತು ಮಗುವಿಗೆ ಅದರಿಂದ ತುಂಬ ನೋವಾಗಿರಬಹುದು. ಯಾಕಂದರೆ ನಾನು ಒಬ್ಬ ತಾಯಿ, ಒಂದು ಮಗುವಿಗೆ ಏರುಪೇರಾದಾಗ ತಾಯಿಯಂದರಿಗೆ ತುಂಬ ಸಂಕಟ ಆಗುತ್ತೆ. ಅಂಥ ಒಂದು ಸಿಚುವೇಶನು ಮಲ್ಲಿಕಾರ್ಜುನ ಮತ್ತೆ ಮಾತ್ರ ಖಡಾಖಂಡಿತವಾಗಿ ಹೇಳ್ತೀನಿ, ನಮ್ಮಂಥವ್ರು ಹೋಗ್ಲಿ ಅಥವಾ ಹಿರಿಯರು ಹೋಗ್ಲಿ, ಚಿಕ್ಕವ್ರು ಹೋಗ್ಲಿ, ದೊಡ್ಡವ್ರು ಹೋಗ್ಲಿ, ಪ್ರೀತಿಯಿಂದ ಅಕ್ಕರೆಯಿಂದ ಹತ್ತಿರ ಕರ್ಕೊಳ್ತಾರೆ. ಹತ್ತಿರವಾಗಿ ಯಾವುದೇ ಒಂದು ಭೇದ ಭಾವ ಇಲ್ಲಾರದೆ, ಗಂಡು ಮಕ್ಕಳಿರಲಿ ಹೆಣ್ಮಕ್ಳಿರಲಿ ಭೇದ ಭಾವ ಇಲ್ಲ ಅವ್ರ ಹತ್ರ. ಅಷ್ಟು ಹತ್ತಿರದಿಂದ ಮುಗ್ಧ ಮನಸ್ಸಿನಿಂದ ಗೌರವಿಸ್ತಾರೆ, ಪ್ರೀತಿ ಮಾಡ್ತಾರೆ, ಅಕ್ಕರೆ ತೋರಿಸ್ತಾರೆ. ಅವರು ನಮ್ಮ ಸಮಸ್ಯೆಗಳು ಅಥವಾ ನಮ್ಮ ಸಾಂಸಾರಿಕ ಗೊಂದಲಗಳು ಏನಾರು ಆದರೆ ಆ ಗೊಂದಲಗಳಿಗೆ ತಮ್ಮದೇ ಆದ ರೀತಿಯಲ್ಲಿ ತಮ್ಮ ತಂದೆಯ ಒಂದು ಆಶೀರ್ವಾದ, ಯಮನೂರು ಮುತ್ತನ ಆಶೀರ್ವಾದದಿಂದ ತಮಗೆ ತೋಚಿದ್ದನ್ನು ಮಾರ್ಗದರ್ಶನ ಮಾಡುತ್ತಾರೆ. ಅದು ಸಕಾರಾತ್ಮಕವಾದ ರೀತಿಯಲ್ಲಿ ಇರುತ್ತದೆ. ಅದಕ್ಕಾಗಿ ಈ ಒಂದು ನಮ್ಮ ಗುರುಮಿಟ್ಕಲ್ ಎಲ್ಲ ನಾವು ಸಹೋದರ ಬಂಧುಗಳು ಸೇರಿ ಖಡಾಖಂಡಿತವಾಗಿ ಈ ಕೃತ್ಯವನ್ನು ಖಂಡಿಸುತ್ತೇವೆ. ಜೈ ಹಿಂದ್. ಶಹಾಪುರ ತಾಲೂಕಿನ ಮಹಲ್ ರೋಜಾ ಮಲ್ಲಿಕಾರ್ಜುನ್ ಮುತ್ತೆಯವರ ವಿರುದ್ಧ ಪೋಕ್ಸೋ ಕೇಸನ್ನು ಹಾಕಿರುತ್ತಾರೆ. ಇದರ ಯಾವುದೇ ಸಾಕ್ಷಿಗಳಿಲ್ಲದೆ ಅಥವಾ ಜಾಲತಾಣಗಳಲ್ಲಿ ಹಾರಿಬಿಟ್ಟಿರುವಂಥ ಚಿತ್ರಣ ನೋಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಪೋಕ್ಸೋ ಕೇಸನ್ನು ದಾಖಲಿಸಿದ್ದಾರೆ. ಈ ತರಾತುರಿ ಮಾಡಿ ಅದು ಪೋಕ್ಸೋ ಕೇಸನ್ನು ದಾಖಲಿಸಿದ್ದಾರೆ. ಅದು ಬಗ್ಗೆ ತನಿಖೆ ಮಾಡಿ ತಪ್ಪಿದ್ರೆ ಅವರು ಕ್ರಮ ಕೈಗೊಳ್ಳದಿತ್ತು. ಈಗ ತನಿಖೆ ಮಾಡಲಾರದೆ ಕೇಸನ್ನು ದಾಖಲಿಸಿದ್ದಾರೆ. ಅದಕ್ಕೆ ನಾವು ವಿರುದ್ಧವಾಗಿ ಹೋರಾಟ ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಅದು ತಪ್ಪಿತ್ತಂದರೆ ಮಾಡಲಿ, ಯಾರೇ ತಪ್ಪು ಇದ್ದರೆ ಅದು ಯಾರು ಇದು ಮಾಡೋಂಗಿಲ್ಲ. ತಪ್ಪು ಇರಲಾರ್ದಕ್ಕೆ ನಾವು ಅದ್ರ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಹೇಳ್ತೀವಿ. నిజమైన విషయం ఏదంటే అనే పని కట్టుకొని మన ఆధ్యాత్మిక క్షేత్రాల పైన అపోహలు చేయడానికి చూస్తున్నారు. ఒక గ్రూప్ తయారైందనమాట. ఈ ఆధ్యాత్మిక క్షేత్రాన్ని మన భారతదేశంలో ఉన్న అన్ని సామాజిక క్షేత్రాలన్నీ చిన్న భిన్నం చేసి ఒకరికొకరు అంటలేక, ఒక కులంలో ఒకరు అంటలేక, మనలో
ఒక వ్యత్యాసాన్ని చూపెట్టి వైషమ్యాలు చేసి ఈ సుళ్ళు ఆరోపణలు చేస్తారని మీకందరికీ నేను సభాముఖంగా ప్రభుత్వాన్ని కానీ దీనిపైన నిజ నిజాలను నిర్ధారణ చేసి చట్టపరంగా అందరిపైన చర్య తీసుకోవాలి. ఒకవేళ చర్య తీసుకున్నట్లయితే ఈ సమాజం కానీ భక్తులందరూ అప్పుడు ఒక ఉధృతంగా లేచి కూర్చున్నప్పుడు అప్పుడు సమస్య ఇంకా జటిలమవుతుంది. ఇంతటితో సౌమ్యంగా పరిశీలన చేసి మరియు ఈ సమస్యని శాంతియుతంగా పరిష్కరించాలని మీ అందరితోనూ మేము కోరుకుంటున్నాం. గౌరవస్తు ನೀಡಿರ್ತಾರ ಹೆಣ್ಮಕ್ಕಳು ಸಭೆ మరియు ಗಂಡು ಮಕ್ಕಳು ಸರಿ ಕೂತ್ತಾರೆ ಹೇಳ್ತಾರೆ ಎಲ್ಲ ಧಾರ್ಮಿಕ ವ್ಯಕ್ತಿಗಳು ಎಲ್ಲರೂ ಇವರೇ ನಮ್ಮ ತಂಗಿ ನಮ್ಮ ಹೆಂಡತಿ ನಮ್ಮ ಪ್ರೀತಿಯವರು ಇರ್ತಾರಲ್ಲಿ ಕೊಡ್ತಾರೆ. ಅವಾಗ ಏನು ಸಮಸ್ಯೆ ಏನು ಮಾಡ್ತಾರೆ ಅವರೇ ಅಲ್ಲಿ ಕೂತ್ಕೊಂಡು ಈಗ ವೈರಲ್ ಮಾಡ್ಕೊಂಡು ಕೊಡ್ತಾರೆ. ಇಷ್ಟು ಮಂದಿ ಭಾರತ ದೇಶದ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಕಂಪ್ಲೇಂಟ್ ಆಗಿಲ್ಲ, ಕೇಸ್ ಆಗಿಲ್ಲ, ನೋಡ್ತಾ ಇದ್ದು ನಾವೆಲ್ಲರೂ. ಈಗ ನಮ್ಮ ಅನಂತ ಪದ್ಮ ನಾವು ಹಿಂದೂ ಧರ್ಮ ಪ್ರಕಾರ ಹೆಣ್ಮಕ್ಳಿಗೆ ಏನು ಗೌರವ ಕೊಡಬೇಕು ಕೊಡೇ ಕೊಡ್ತೀವಿ ನಾವು. ಮತ್ತೆ ಅದು ಇಲ್ಲಿ ಸ್ವಲ್ಪ ಮಿಸ್ ಆಗಿದೆ ಅಂತ ಅನ್ಸಲ್ಲ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿಲ್ಲ ಅಪವಾದಿ ಇಲ್ಲ. ಅವ್ರು ಕಾಂಪ್ಲೇಂಟ್ ಇರಲಾರ್ದು ಸುಮ್ಮನೆ ವೈರಲ್ ಆಗಿದ್ರೆ ಇದೇನು ರಾಕ್ಷಸತ್ವ ಮಾನವತ್ವ ಇಲ್ಲ. ಮಾನವತ್ವ ಇಲ್ಲ. ಆ ಭಾವನೆ ಇಲ್ಲ. ಎಲ್ಲರೂ ನನ್ನ ಎಲ್ಲ ಆಶಾರಾಮ್ ಮಾತಾ ಅಮೃತಾನಂದಮಯ್ಯಿ ಅವ್ರನ್ನೂ ಅಪ್ಕೋತಾರ. ಈಗ ಅದರ ಅರ್ಥ ಏನು? ಅವ್ರು ಆತರನ ಮಾತಾ ಅಮೃತಾನಂದಮಯ್ಯಿ ಈಗ ಮಾತಾ ಅಮೃತಮ್ಮ ಕೂಡ ಏನ್ ಮಾಡ್ತಾರೆ, ಭಾವನೆ ಇರ್ತಿಲ್ಲ. ಅದು ಭಾರತ ದೇಶದ ಓಲ್ಡ್ ಆಗ್ತಕ್ಕಂಥ ಅನಂತ ಪದ್ಮ ಅಲ್ಲಿ ಕೇಳದಲ್ಲಿ ಅಮೃತಮ್ಮ ಎಲ್ಲರೂ ಸಾಮೂಹಿಕವಾಗಿ ಕಟ್ಕೊಂಡು ಪ್ರೀತಿಯಿಂದ ದರ್ಶನ ಕೊಡ್ತಾಳೆ. ಪ್ರೀತಿ ಇಟ್ಕೊಂಡು ಹಾಕೊಂಡು ಎಲ್ಲರಿಗೆ ಒಂದು ಗೊತ್ತಿಲ್ಲ. ಪ್ರಪಂಚದಲ್ಲಿ ತರ ಇದೆ, ಆದ್ರೆ ಅದು ನಾವು ಆ ತರ ಮನೋಭಾವನೆ ಇಟ್ಕೋಬಾರ್ದು ಅಂತ ನನ್ನ ಉದ್ದೇಶ.